ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಕೊಡಿಯಾಲ್ಬೈಲ್ನ ಬೋಜರಾವ್ ಲೈನ್ನ ಮನೆ ಒಳಗೆ ನೀರು ನುಗ್ಗಿದೆ. ಮನೆಯ ಮಂದಿ ಪಾರಾಗಿದ್ದಾರೆ. ನಿನ್ನೆ ಸುರಿದಂತಹ ಧಾರಾಕಾರ ಮಳೆಗೆ ಮನೆಗೆ ಒಳಗೆ ನೀರು ನುಗ್ಗಿದಂತಹ ಘಟನೆ ಮಂಗಳೂರಿನ ಕೊಡಿಯಾಲ್ಬೈಲ್ ಬೋಜರಾವ್ ಲೈನ್ನಲ್ಲಿ ನಡೆದಿದೆ. ಸುರಿಯುತ್ತಿರುವ ಮಳೆಗಾಲದ ಆರಂಭದ ಮಳೆ ಅವಾಂತರವನ್ನೇ ಸೃಷ್ಟಿಸಿದೆ. ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡಿನ ಗಡಿಭಾಗ ಸೇರಿದಂತೆ ಹಲವು ಕಡೆಗಳಲ್ಲಿ ಧಾರಾಕಾರ ಮಳೆಯಾದ ಬಗ್ಗೆ ವರದಿಯಾಗಿದೆ. ಈ ಮಳೆಯಿಂದಾಗಿ ಅನೇಕ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿವೆ. ಇನ್ನು ಪಂಪೆಯಲ್ಲಿರ್ಬೋದು, ತಣ್ಣೀರ್ಬಾವಿಯ ಪ್ರದೇಶಗಳಿರ್ಬೋದು ಅಥವಾ ಚಿಲಿಮಿ ಪ್ರದೇಶ ಇರ್ಬೋದು. ಇದೇ ರೀತಿಯಾಗಿ ಮಂಗಳೂರಿನಲ್ಲಿ ಹಲವು ಕಡೆ ನೀರಿನ ಪ್ರವಾಹ ಉಂಟಾಗಿತ್ತು. ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ರಸ್ತೆ ಮೇಲೆ ನೀರು ಹರಿತಾ ಇತ್ತು. ಇನ್ನು ಕೆಲವೆಡೆ ಮರಗಳು ರಸ್ತೆಗೆ ಉರುಳಿದ ಘಟನೆ ಕೂಡ ನಡೆದಿದೆ. ಇನ್ನು ಕೆಲವೆಡೆ ಅದೃಷ್ಟವಶಾತ್ ಮರ ಉರುಳಿದು ಯಾವುದೇ ಅಪಾಯ ಸಂಭವಿಸಿಲ್ಲ. ಹಲವು ಕಡೆ ಮರಗಳು ಉರುಳಿವೆ. ಇನ್ನು ಮನೆಗೆ ಕಾಂಪೌಂಡ್ ಮೇಲೆ ಮರ ಬಿದ್ದಂತಹ ಘಟನೆಗಳು ನಡೆದಿವೆ. ಕಳೆದ ರಾತ್ರಿ ಸುರಿದಂತಹ ಧಾರಾಕಾರ ಮಳೆ ಜೊತೆಗೆ ಗಾಳಿಯ ರಭಸದಿಂದಾಗಿ ಹಲವೆಡೆ ಮರಗಳು ಬಿದ್ದ ಪರಿಣಾಮ ವಿದ್ಯುತ್ ವ್ಯತ್ಯಯ ಉಂಟಾಗಿತ್ತು. ಗಡಿನಾಡಿನ ಪ್ರಸಿದ್ಧ ಗಣಪತಿ ಸನ್ನಿಧಿ ಮದೂರು ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ನೆರೆಯ ನೀರು ತುಂಬಿ ದೇವಸ್ಥಾನ ಜಲಾವೃತವಾಗಿತ್ತು. ದೇವಸ್ಥಾನದ ಅಂಗಣದ ತುಂಬ ನೀರು ತುಂಬಿದೆ. ದೇವಸ್ಥಾನದ ಪಕ್ಕದಲ್ಲಿ ಹರಿಯುತ್ತಿರುವ ಮಧುವಾಹಿನಿ ಹೊಳೆಯ ನೆರೆ ನೀರು ನೇರವಾಗಿ ದೇಗುಲದ ಅಂಗಣಕ್ಕೆ ಬಂದಿದೆ. ಇದರಿಂದಾಗಿ ಭಕ್ತರು ನೆರೆಯಲ್ಲೇ ಸಂಚರಿಸಿ ದೇವರ ದರ್ಶನವನ್ನು ಪಡೆದಿದ್ದಾರೆ. ಇತ್ತೀಚೆಗಷ್ಟೇ ಬ್ರಹ್ಮಕಲಶದ ಸಂಭ್ರಮವನ್ನು ಕಂಡಿತು ಮದೂರು ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನ. ಪ್ರತಿ ವರ್ಷವೂ ಮಳೆಗಾಲದಲ್ಲಿ ಮಧುವಾಹಿನಿ ನೇರವಾಗಿ ಗಣಪತಿಯ ಗರ್ಭಗುಡಿಯತ್ತ ಬರುತ್ತೆ. ಈ ಬಾರಿ ಕೂಡ ಮದೂರು ದೇವಸ್ಥಾನ ಜಲಾವೃತಗೊಂಡಿದೆ. ಇನ್ನು ಗಡಿನಾಡಿನ
ಪುಣ್ಯಕ್ಷೇತ್ರ ವರ್ಕಾಡಿ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನದ ಅಂಗಣಕ್ಕೂ ಕೂಡ ನೀರು ನುಗ್ಗಿದೆ. ಸತತವಾಗಿ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ರಾತ್ರಿ ಧಾರಾಕಾರ ಮಳೆ ಸುರಿದ ಪರಿಣಾಮವಾಗಿ ಅಂಗಣದಲ್ಲಿ ಇಟ್ಟಂತಹ ಹಲವು ಚೇರ್ಗಳು ನೆರೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿತ್ತು. ಅದೇ ರೀತಿಯಾಗಿ ಇನ್ನು ದೇವಸ್ಥಾನದ ಕಾವಿ ಕೆರೆಯು ಕೂಡ ಸಂಪೂರ್ಣವಾಗಿ ನೀರಿನಿಂದ ತುಂಬಿದೆ. ಒಟ್ಟಾರೆಯಾಗಿ ವರ್ಕಾಡಿ ದೇವಸ್ಥಾನದ ಅಂಗಣದಲ್ಲೂ ಕೂಡ ನೀರು ತುಂಬಿದ ಘಟನೆ ನಡೆದಿದೆ.